ಮೌನ ನಿಜವಾದ ಶಕ್ತಿಯ ಗುರುತು. ಮೌನವು ದುರ್ಬಲರ ಆಯುಧವಲ್ಲ, ಬುದ್ಧಿವಂತರ ನಿರ್ಧಾರ. ಮೌನವಾಗಿರು, ಶಾಂತವಾಗಿರು. ಜನರು ನಿನ್ನ ಜೊತೆ ಮಾತನಾಡುವಾಗ ಮಾತು ಆರಂಭಿಸುವ ಮೊದಲು 2 ಬಾರಿ ಯೋಚಿಸಲಿ. ಒಂದು ಕ್ಷಣ ಯೋಚಿಸು. ಕಡಿಮೆ ಮಾತನಾಡುವ ವ್ಯಕ್ತಿಯನ್ನು ನೀನು ಗಮನಿಸಿದ್ದೀಯಾ? ಅವನು ಹೆಚ್ಚು ಮಾತನಾಡುವುದಿಲ್ಲ, ಆದರೆ ಯಾವಾಗ ಮಾತನಾಡುತ್ತಾನೋ ಆಗ ಎಲ್ಲರೂ ಗಮನದಿಂದ ಕೇಳುತ್ತಾರೆ. ಆತನ ಕಣ್ಣಲ್ಲಿ ಒಂದು ಹೇಳಲಾಗದ ಆಳವಿರುತ್ತದೆ. ಅವನ ಹತ್ತಿರ ಇದ್ದಾಗ ಒಂದು ವಿಚಿತ್ರವಾದ ಶಾಂತಿ ಹೃದಯವನ್ನು ಆವರಿಸಿಕೊಳ್ಳುತ್ತದೆ. ಅವನು ಯಾವ ಜಾದೂಗಾರನೂ ಅಲ್ಲ, ಅವನಿಗೆ ಯಾವುದೇ ಮಾಯಾಶಕ್ತಿ ಗೊತ್ತಿಲ್ಲ ಅಥವಾ 100 ಪುಸ್ತಕಗಳನ್ನು ಓದಿಲ್ಲ. ಆದರೆ ಒಂದು ವಿಷಯ ಕಲಿತಿದ್ದಾನೆ: ತನ್ನೊಳಗೆ ಆಳವಾದ ಶಾಂತಿಯನ್ನು ಬೆಳೆಸಿಕೊಳ್ಳುವುದನ್ನು. ಆ ಕಾರಣಕ್ಕೆ ಜಗತ್ತಿನ ಯಾವುದೇ ಗಲಾಟೆ ಅವನ ಮನಸ್ಸಿನ ಸಮತೋಲನವನ್ನು ಕದಡಲು ಸಾಧ್ಯವಾಗುವುದಿಲ್ಲ. ಈ ಜಗತ್ತಿನಲ್ಲಿ 2 ರೀತಿಯ ಜನರಿರುತ್ತಾರೆ. ಮೊದಲನೆಯವರು ಪ್ರತಿಯೊಂದು ಮಾತಿಗೂ ಉತ್ತರ ಕೊಡುತ್ತಾರೆ, ಪ್ರತಿಯೊಂದು ವಿಷಯಕ್ಕೂ ಪ್ರತಿಕ್ರಿಯಿಸುತ್ತಾರೆ. ಯಾರಾದರೂ ಏನಾದರೂ ಹೇಳಿದರೆ ತಕ್ಷಣ ಕೋಪಗೊಳ್ಳುತ್ತಾರೆ. ತಮ್ಮ ಶಾಂತಿಯನ್ನು ಇತರರ ಕೈಗೆ ಕೊಟ್ಟು ಬಿಡುತ್ತಾರೆ. ಎರಡನೆಯವರು ಗಮನಿಸುತ್ತಾರೆ, ಕೇಳುತ್ತಾರೆ, ಅರ್ಥ ಮಾಡಿಕೊಳ್ಳುತ್ತಾರೆ, ಅಗತ್ಯವಿದ್ದಾಗ ಮಾತ್ರ ಮಾತನಾಡುತ್ತಾರೆ. ಮೊದಲ ವ್ಯಕ್ತಿಯ ಸುತ್ತ ಅಶಾಂತಿ ನೆಲೆಸಿರುತ್ತದೆ, ಎರಡನೆಯ ವ್ಯಕ್ತಿಯ ಸುತ್ತ ಶಾಂತಿ ನೆಲೆಸಿರುತ್ತದೆ. ಆದ್ದರಿಂದಲೇ ಜನರು ಮೊದಲನೆಯ ವ್ಯಕ್ತಿಯಿಂದ ದೂರ ಓಡುತ್ತಾರೆ, ಆದರೆ ಎರಡನೆಯ ವ್ಯಕ್ತಿಯ ಜೊತೆಯಲ್ಲಿರಲು ಇಷ್ಟಪಡುತ್ತಾರೆ. ಈಗ ಒಂದು ಕ್ಷಣ ಯೋಚಿಸು. ಯಾರಾದರೂ ನಿನ್ನನ್ನು ಅವಮಾನ ಮಾಡಿದರೆ ನಿನ್ನ ಪ್ರತಿಕ್ರಿಯೆ ಏನು? ಕೋಪವೇ, ದುಃಖವೇ ಅಥವಾ ಮೌನವೇ? ನೆನಪಿರಲಿ, ನಿನ್ನ ಪ್ರತಿಕ್ರಿಯೆಯೇ ನಿನ್ನ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಅವರ ಮಾತುಗಳಿಂದ ನಿನಗೆ ಕೋಪ ಬರುತ್ತಿದೆ ಎಂದರೆ ನಿನ್ನ ಶಾಂತಿಯ ಕೀಲಿ ಇನ್ನೂ ಅವರ ಕೈಯಲ್ಲಿದೆ. ಅವರು ಯಾವಾಗ ಬೇಕಾದರೂ ನಿನ್ನನ್ನು ಕೋಪಗೊಳಿಸಬಹುದು, ಯಾವಾಗ ಬೇಕಾದರೂ ನಿನ್ನ ಮನಸ್ಸನ್ನು ಅಲ್ಲಾಡಿಸಬಹುದು. ಆದರೆ ನಿನ್ನ ಶಾಂತಿಯನ್ನು ಕಸಿದುಕೊಳ್ಳಲು ಸಾಧ್ಯವಾಗುವುದು ನೀನು ಅವಕಾಶ ಕೊಟ್ಟಾಗ ಮಾತ್ರ. ನಿನ್ನ ಮನಸ್ಸಿನ ಮೇಲೆ ನಿನ್ನ ನಿಯಂತ್ರಣ ಇದ್ದರೆ ಯಾರ ಮಾತು ನಿನ್ನನ್ನು ಸೋಲಿಸಲು ಸಾಧ್ಯವಿಲ್ಲ. ಶಾಂತವಾಗಿರುವುದು ದುರ್ಬಲತೆ ಅಲ್ಲ, ಅದು ನಿನ್ನ ದೊಡ್ಡ ಶಕ್ತಿ. ನಿನ್ನ ಪ್ರತಿಕ್ರಿಯೆಯನ್ನು ನಿಯಂತ್ರಿಸು, ಆಗ ನಿನ್ನ ಜೀವನವನ್ನು ನಿಯಂತ್ರಿಸಬಹುದು. ನಿನ್ನ ಶಾಂತಿಯ ಕೀಲಿಯನ್ನು ಯಾರ ಕೈಗೂ ಕೊಡಬೇಡ. ನೆನಪಿರಲಿ, ನಿನ್ನ ಮನಸ್ಸಿನ ಮಾಲೀಕ ನೀನೇ, ಬೇರೆ ಯಾರೂ ಅಲ್ಲ.